ನಿಜವಾಗ್ಲೂ ಶ್ಲಾಘನೀಯ. ಬಹಳ ಅಪರೂಪಕ್ಕೆ ಇಂಥ ರೈತರು ಸಿಗ್ತಾರೆ ನಮಗೆ. ನಾವೆಲ್ಲರೂ ಇವರಿಗೆ ಅನುಸರಿಸೋಣ. ಆಮೇಲೆ ಇದು ಯಾಕಪ್ಪ ಬಹಳ ಮುಖ್ಯ ಅಂದರೆ ನಮ್ಮ ಪರಿಸರ ರಕ್ಷಣೆಗೂ ಈ ಒಂದು ಈಗ ನೈಸರ್ಗಿಕ ಕೃಷಿ ಅಂತೀವಿ, ಸಾವಯವ ಕೃಷಿ ಅಂತೀವಿ, ಅಂದರೆ ಯೂರಿಯಾ DAP ಪೊಟ್ಯಾಶ್ ಬಳಸದೇ ಇರುವಂಥ ಕೃಷಿಗಳಿವೆಲ್ಲ. ಕೀಟನಾಶಕಗಳನ್ನು ಬಳಸದೇ ಇರುವಂಥ ಕೃಷಿಗೆ ನಾವು ಬೇರೆ ಬೇರೆ ಇದ್ದಾವೆ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತೀವಿ, ಸಾವಯವ ಅಂತೀವಿ, ನೈಸರ್ಗಿಕ ಅಂತೀವಿ. ಬಟ್ ರಾಘವ್ ಅವ್ರದಂತೂ ಅಪ್ಪಟ ನೈಸರ್ಗಿಕ ಕೃಷಿ. ಆಮೇಲೆ ಮತ್ತೆ ನಾನು ಯಾಕೆ ಬಂದೆ ಇವತ್ತಿನ ದಿವಸ ಅಂದರೆ ನಾವೆಲ್ಲರೂ ಇದನ್ನು ಅನುಸರಿಸೋಣ. ಆಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ ಈಗ ಜಾಗತಿಕ ಮಟ್ಟದಲ್ಲಿ ಏನು ನಡೀತಾ ಇದೆ, ಯೂರಿಯಾ DAPಗೆ ಏನೇನು ನಡೀತಾ ಇದೆಯಲ್ಲ, ಅದಕ್ಕೆ ಇದೆಲ್ಲ ಪರ್ಯಾಯ ವ್ಯವಸ್ಥೆ. ನಮ್ಗೆ ಅವಶ್ಯಕತೆ ಇಲ್ಲ ಯೂರಿಯಾ DAPದು. ಅದು ಯಾವುದೋ ಕಾಲಕ್ಕೆ ನಮಗೆ ಚೀಪಾಗಿ ಸಿಕ್ತು, ಅದನ್ನು ರೈತರೆಲ್ಲ ಅಳವಡಿಸ್ಕೊಂಡ್ರು. ಬಟ್ ಎಷ್ಟು ದಿವಸ ಅಂತ ನಾವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗೋದು ಕಚ್ಚಾ ವಸ್ತುಗಳಿಗೆ. ಇದು ರಾಘವ್ ಅವರು ಏನು ಮಾಡ್ತಾ ಇದ್ದಾರೆ, ಇದು ನಮಗೆ ಆದರ್ಶ ಆಗಬೇಕು. ನಾವೆಲ್ಲ ಇದನ್ನ ಅನುಸರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ನೋಡ್ರಿ ನೇಚರಲ್ಲಿ ಹೆಂಗಿದೆ ಅಂದ್ರೆ ಅವ್ರದ್ದು ಅಭಿಪ್ರಾಯಗಳು ಒಬ್ಬೊಬ್ರು ಹೇಳ್ರಿ ಹೇಳ್ರಿ. ಇಲ್ಲಿ ಮಟ್ಟ ಈಗ ಅರ್ಧ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆಗಳು ಏನ್ ಅನ್ಸ್ತನದು ಒಂದ್ಸಲ ಹೇಳ್ರಿ. ಎಲ್ಲರೂ ಒಂದು ಚೂರು ಹೇಳ್ರಿ. ಪರವಾಗಿಲ್ಲ. ಸ್ವಲ್ಪ ದೂರದಿಂದ ಬಂದವ್ರು ಯಾರು ಇದ್ದೀರಾ ಪರಿಚಯ ಮಾಡ್ಕೊಳಕ್? ಬೇರೆ ಜಿಲ್ಲೆ ನಮ್ಮಂತರ ಸಾಮಾನ್ಯ ನೀವು ಅಧಿಕಾರಿಗಳು ನೀವು ಹಿಂದೆ ಹಾಕ್ಬಿಡ್ರಿ. ಇಲ್ಲ ಅಧಿಕಾರಿ ಅಲ್ಲ, ನಾವು ರೈತರಿಗ ಹೇಳ್ರಿ. ಇಷ್ಟೊತ್ತು ಏನನ್ಸ್ತ ಹೇಳ್ರಿ. ಚೆನ್ನಾಗಿದೆ ಸರ್. ನಾನು ಈಗ 2008 ಮಾಡಕತ್ತೀನಿ ರೀ ಇದೇ ತರ. ನಮ್ಗೆ ಆಗಲೇ ಅವಳು ಸಹಜ ಇದು ಏನನ್ಸ್ತ ಅನ್ನೋದು ಹೇಳ್ರಿ. ಚೆನ್ನಾಗಿದೆ ರೀ. ಎಲ್ಲ ಒಳ್ಳೆ ಇದೆ. ಇದನ್ನೇ ಮಾಡ್ಬೇಕು, ಇದೇ ತರ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅಲ್ಲ ಯಾಕೆ ಏನನ್ನೋದು ಹೇಳ್ಬೇಕು. ಸುಮ್ನೆ ಚೆನ್ನಾಗೈತೆ ಅನ್ನಂಗಿಲ್ಲ. ಅಲ್ಲ ಸರ್, ಇದು ಖರ್ಚಿಲ್ಲ, ನಮ್ಗೆ ಬೇಕಾದದ್ದನ್ನ ಸಿಗ್ತೈತಿ. ಒಳ್ಳೆ ವಾತಾವರಣ. ಈಗ ಪಂಚಮಹಾಭೂತಗಳಿಂದ ನಾವು ಆಗಿವಿ. ಪಂಚಮಹಾಭೂತಗಳು ಎಲ್ಲ ಎಗ್ಗೊಟ್ಕೊಂಡು ಹೋಗ್ಬಿಟ್ಟಾವ. ಅವ್ನ ಮತ್ತೆ ಉಳಿಸೋದೇ ನಮ್ಮ ಮಾನವ ಧರ್ಮ. ಎಲ್ಲರೂ ಉಳಿಸಕತ್ತಾರೆ, ನಾವು ಹಾಳು ಮಾಡಕತ್ತೀವಿ. ಅದು ಉಳಿಸಬೇಕು. ಇದು ನೋಡಿದ್ರಿಂದ ಅದಾಗತ್ತೆ. ಉಳಿದಿರೋರು ಹೇಳ್ರಿ, ಸ್ವಲ್ಪ ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ. ಇಲ್ಲಿ ಏನಾಯ್ತು ನಿಮ್ ಕೃಷಿ ಇಲಾಖೆಯಿಂದ ನೀವು ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದೀವಿ ಖಂಡಿತ. ಏನ್ ಚೆನ್ನಾಗೈತೆ ನಿಮ್ಮ ಅನಿಸಿಕೆಯಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಅವಾಗ ಅವ್ರು ಮಾಡ್ತಾರೆ. ನೀವು ಹೇಳ್ಬೇಕು. ಮತ್ತೆ ಇಲ್ಲಿ ಇಷ್ಟೊತ್ತು ನೋಡಿದ್ರಲ್ಲ, ಆಗ್ಲಿಂದ ನಾವು ಮಾತಾಡ್ತಿದ್ವಲ್ಲ, ಸ್ವಾಭಾವಿಕವಾಗಿ ಹೆಂಗೆ ಕಾಡಲ್ಲಿ ನೋಡ್ತೀವೋ ಹೌದು, ಆಕ್ಸಿಜನ್ ಸಿಗುತ್ತೆ, ಆ ತರ ಇದೆ. ಈಗ ನಮ್ಮಲ್ಲಿ ಮರಗಳು ವೈವಿಧ್ಯತೆ ಇದೆ. ಹೌದೌದು. ಆಮೇಲೆ ಇನ್ನೊಂದು, ತಾವೆಲ್ಲ ಏನು ಬರಿಗಾಲಲ್ಲಿ ಈಗ ನಡೀತಾ ಇದ್ದೀರಲ್ಲ, ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತೀವಿ ನಾವು ಇದಕ್ಕೆ. ಭೂಮಿನಲ್ಲಿರೋ ಎಲೆಕ್ಟ್ರಾನ್ಸ್ ನಮ್ಮ ಶರೀರದೊಳಗಡೆ ಬರ್ತವೆ. ಭೂಮಿನಲ್ಲಿರೋ ಎಲೆಕ್ಟ್ರಾನ್ಸು ನಮ್ಮ ಶರೀರದಲ್ಲಿರೋ ಎಲೆಕ್ಟ್ರಾನ್ಸ್ ಸಮ ಪ್ರಮಾಣದಲ್ಲಿದ್ದಾಗ ನಮ್ಮ ಶರೀರಕ್ಕೆ ಏನೇನು ಬೇಕೋ ಔಷಧಿಗಳನ್ನು ಶರೀರನೇ ತಯಾರು ಮಾಡ್ಕೊಳ್ತದೆ. ಪಕ್ಕ ಪ್ರೂವನ್ ಟೆಕ್ನಾಲಜಿ ಅಂತ ಇದೆ, 100 ವರ್ಷಗಳಿಂದ ಪ್ರೂವ್ ಆಗಿರುವಂಥದ್ದು. ಹೀಗಾಗಿ ಫಾರಿನರ್ಸ್ ಬಂದು ಬೀಚಲ್ಲೆಲ್ಲ ಓಡಾಡ್ತಾರೆ ನೋಡ್ರಿ ಬರಿಗಾಲಲ್ಲಿ. ನಾವೆಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನನಗೆ ಕಾರಣಾಂತರದಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ ಇವಾಗ. ಬಟ್ ಒಳ್ಳೆ ಒಂದು ಇದು ಪ್ರಾಕ್ಟೀಸ್ ಇದು, ಗ್ರೌಂಡಿಂಗ್ ಅಥವಾ ಅರ್ಥಿಂಗ್. ಆಮೇಲೆ ನೋಡಿ, ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸಿಗೆ ಡಾಕ್ಟರ್ಸ್ ಹೇಳ್ಬಿಟ್ಟಿರ್ತಾರೆ ಇದು ನಿಮ್ದು ಏನೂ ಆಗಲ್ಲ ಇನ್ಮೇಲೆ ಅಂತ. ಅವ್ರು ಏನು ಮಾಡ್ತಾರೆ, ಅವ್ರ ಬಾಲ್ಯದ ಜೀವನ ನೆನೆಸ್ಕೊಂಡು ಕೊನೆಗೆ ಅವ್ರು ಹಳ್ಳಿಗೆ ಬರ್ತಾರೆ. ಅವ್ರು ಹಳ್ಳಿಗೆ ಬಂದು ಹಳ್ಳಿಲೇ ಇದ್ದಾಗ ಏನಾಗ್ತದೆ, ಈ ಅರ್ಥಿಂಗ್ ಗ್ರೌಂಡಿಂಗು ಸಹಜ ಎಲ್ಲ ಅವ್ರಿಗೆ ಆ ಪರಿಸರ ಸಿಕ್ಕಾಗ ನಿಧಾನಕ್ಕೆ ಅವ್ರು ಸಾಯಲ್ಲ, ಅವ್ರು ಬದುಕೇ ಬಿಡ್ತಾರೆ. ಅವ್ರಿಗೆ ಗೊತ್ತಾಗಿರಲ್ಲ ಡಾಕ್ಟರ್ ಏನು ಹೇಳಿದ್ದ, ನಾವು ಹೆಂಗಿದೀವಂತ. ಇಂಥವು 100 ಉದಾಹರಣೆಗಳು ನಮ್ಗೆ ಸಿಗ್ತಾವೆ. ಹೀಗಾಗಿ ನಾವೆಲ್ಲ ಇವತ್ತಿನ ದಿವಸನೇ ಈ ಪ್ರಾಕ್ಟೀಸಸ್ಸನ್ನು ಇವನ್ನ ಅಳವಡಿಸ್ಕೋಬೇಕು. ಗ್ಯಾಪ್ ಬಿಡಂಗಿಲ್ಲ, ಅಳವಡಿಸ್ಕೋಬೇಕು. ಈ ಸಹಜ ಪ್ರಕೃತಿ ಈ ಕ್ರಿಯೆಯಲ್ಲಿ ಈ ತೋಟ ನೋಡಿದ್ಮೇಲೆ ನಮಗೊಂದು ಅನಿಸುತ್ತೆ ಅಂದ್ರೆ, ನಾನು ಬದುಕಬೇಕು, ಇನ್ನೊಬ್ಬರನ್ನ ಬದುಕಕ್ ಬಿಡಬೇಕು. ಹೌದು. ಈಗ ನಾವೇನ್ ಮಾಡ್ತಾ ಇದೀವಿ, ನಾನ್ ಬದುಕಕ್ಕೋಸ್ಕರ ನೀವೆಲ್ಲ ಸಾಯ್ಬೇಕು. ಹೌದು. ಈಗ ನೋಡ್ರಿ, ನಾವು ಯೂರಿಯಾ ಬಳಸ್ತೀವಲ್ಲ, ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ನಾವು ನ್ಯಾಚುರಲ್ ಗ್ಯಾಸ್, ಅಮೋನಿಯಾ ಅದು ಇದು ತಗೊಂಡ್ಬಂದು ಇಲ್ಲಿ ಅದನ್ನ ತಯಾರು ಮಾಡಿ ಇಷ್ಟೆಲ್ಲ ನಮಗೆ ಬೇಕಾ? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ನಾವು ತುಪ್ಪಕ್ಕೆ ಹುಡ್ಕಾಡ್ದಂಗೆ ಆಗ್ತದ. ಈಗ ನಮ್ಮ ಪೂರ್ವಜರು ಹೆಂಗಿದ್ರು, 80ನೇ ವರ್ಷ 90ನೇ ವರ್ಷದಲ್ಲಿ ಅವ್ರು ಹೆಂಗೆ ಬದುಕಿದ್ರು, ನಾವು ಯಾಕೆ ಹಿಂಗಾದ್ವಿ? ಈಗ ನೋಡಿ, ನರ್ಸಿಂಗ್ ಹೋಮ್ಗಳ ಸಂಖ್ಯೆ ದಾವಣಗೆರೆಯಲ್ಲಿ ನೀವು ನೋಡಬೇಕು. ಈಗ ನಮ್ಮ ಹಿರಿಯವರು ಇದ್ದೀರಿ, ನಿಮ್ಮ ಸಣ್ಣ ವಯಸ್ಸಲ್ಲಿ ಎಷ್ಟಿದ್ವು, ಇವಾಗ ಎಷ್ಟಿದಾವೆ ನೋಡ್ರಿ. ಅವ್ರು ಆರಾಮಾಗಿ ಬೆಳೀತಿದಾರೆ ಆರ್ಥಿಕವಾಗಿ. ಬೆಂಗಳೂರು ಡಾಕ್ಟರ್ ಅಂತ ಒಬ್ಬನು ಗುಳಿಗೆ ಕೊಡೋನು ಬಂದಿದ್ದ ಸರ್ ದಾವಣಗೆರೆಗೆ. ನಾನು ಬಂದಾಗ 69ನೇ ಇಸ್ವಿಗೆ ಬೆಂಗಳೂರು ಡಾಕ್ಟರ್ ಅಂತ. ಅಂದ್ರೆ ಜಾಸ್ತಿ ಆಸ್ಪತ್ರೆಗಳಾಗಿರೋದ್ರಿಂದ ಏನ್ ಅರ್ಥ, ರೋಗಗಳು ಜಾಸ್ತಿ ಆಗ್ಯಾವ. ಹೌದೌದು. ಅವು ಯಾಕೆ ಜಾಸ್ತಿ ಆಗ್ತಾವ ಅಂದ್ರೆ, ನಾವು ಈಗ ಯೂರಿಯಾ DAP ಅದು ಇದು ಬಳಸ್ತೀವಲ್ಲ, ತುಪ್ಪದ ವಾಸನೆ ಬರ್ತಾ ಇಲ್ಲ ಇವಾಗ. ತುಪ್ಪದಲ್ಲಿ ಏನು ವಾಸನೆ ಬರ್ಬೇಕಿತ್ತಲ್ಲ
ಎಣ್ಣೆನಾರು ಸ್ವಲ್ಪ ಚೆನ್ನಾಗಿರ್ತದೆ ಸ್ಯಾಫ್ಲವರ್ ಆಯಿಲ್ ನೀವು ತಗೊಂಡ್ರೆ, ಅದು ಬರ್ತಾ ಇಲ್ಲ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದೀವಿ ಅಂತ. ಇನ್ನೊಂದು ಆಘಾತಕಾರಿ ಸಂಗತಿ ನಿಮ್ಗೆ ಹೇಳ್ತೀನಿ ನಾನು. ಈಗ ನಮ್ಮ ಮನುಷ್ಯ ಸಂತತಿ ಮುಂದುವರಿಬೇಕಂದ್ರೆ ಎಲ್ಲ ಮನುಷ್ಯರು ಆರೋಗ್ಯವಾಗಿರ್ಬೇಕಲ್ಲ. ಈಗ ಹಂಗಲ್ಲ, ನಾವು 2 ಪೀಳಿಗೆ ಮೇಲೆ ಸ್ಪರ್ಮ್ ಕೌಂಟ್ ನೋಡಿ, ವೀರ್ಯಾಣುಗಳ ಸಂಖ್ಯೆ ನೋಡ್ರಿ, ಇವಾಗಿನ ನೋಡ್ರಿ, ಅಜಗಜಾಂತರ ವ್ಯತ್ಯಾಸ ಬರೀ 2-3 ತಲೆಮಾರಲ್ಲಿ. ಇದೇ ನಾವು ಮುಂದುವರಿಸಿದ್ರೆ ಮುಂದೆ ನಮ್ಮ ಮನುಷ್ಯ ಸಂತತಿನೇ ಇರಲ್ಲ. ಅವಾಗ ಈ ಬಿಲ್ಡಿಂಗ್ಗಳು, ಈ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ಡ್ಯಾಮ್ಸ್ಗಳು ತಗೊಂಡು ಯಾರು ಬದುಕ್ತಾರಲ್ಲ. ಸರ್ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ನಮಗೆ ತಲೆ ಕೆಡೋದೇ ಕೊಡೋದು. ದಿವಸ ಸಾರಾಯಿ ಕುಡಿದ್ರೆ ತಲೆ ಕೆಡ್ತದ, ತಲೆ ಇರ್ತದ ಸರಿಯಾಗಿ. ಹೌದೌದು, ಯೂರಿಯಾನು ಹಂಗೇನೆ ತಿಳ್ಕೊಡ್ರಿ. ಅದಕ್ಕೆ ಅವ್ರು ಕೊಡ್ತಾರಂತ ನಾವ್ಯಾಕೆ ತಗೋಬೇಕು? ತಲೆ ಕೆಡೋದು ಕೊಡೋದು. ಏನಕ್ಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂದ್ರೆ, ಈಗ ಮೊನ್ನೆ ಬ್ಯಾನ್ ಮಾಡೋದೇನು ಬೆಲೆನೂ ಸಹಿತ ಏರ್ಸ್ಬೋದಿತ್ತು, ಚುನಾವಣೆಗಳಿದ್ದು ಏರ್ಸ್ಲಿಲ್ಲ. ಈಗ ಕೆಲವ್ರು ಏನ್ ಮಾಡ್ತಾರೆ, ಎ ಸಿ ರೂಮಲ್ಲಿ ಕೂತ್ಕೊಂಡು ನಮಗೆ HF ಜರ್ಸಿನೂ ಬೇಕಾಗಿರ್ಲಿಲ್ಲ. ಎ ಸಿ ರೂಮಲ್ಲಿ ಕೂತು ನಾವು ಪಾಲಿಸೀಸ್ ಫಾರ್ಮುಲೇಟ್ ಮಾಡುವಾಗ ಏನಾಗ್ತದೆ, ಯೂರಿಯಾ ಚೆನ್ನಾಗಪ್ಪ ಹಾಕಿದ ತಕ್ಷಣ ಕರ್ಗ ಆಗ್ತದೆ, HF ಅದು 20 ಲೀಟರ್ ಹಾಲು ಕೊಡ್ತದೆ ಅಟ್ ಎ ಟೈಮ್ ಅನ್ನೋಂಥ ಒಂದು ಇದಾಗ್ಬಿಡ್ತದೆ ಅಲ್ಲಿಗೆ, ಒಂದು ಭ್ರಮೆ. ಬಟ್ ಸಾಧಕ ಬಾಧಕಗಳನ್ನ ನೋಡ್ದೇನೆ ನಾವು ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಯಾವುದೋ ಕಾಲದಲ್ಲಿ 50 ವರ್ಷದ ಹಿಂದೆ, 60 ವರ್ಷದ ಹಿಂದೆ ಅದನ್ನೇ ಆಯ್ತಲ್ಲ ಮುಂದುವರಿಸ್ತಾ ಇರ್ತಾರೆ. ಹಿಂಗೆ ಕೂತ್ಕೊಂಡು ಚರ್ಚೆ ಮಾಡುವಂಥವ್ರು ಅದು ಇದು ಜನ ಬಹಳ ಕಡಿಮೆ. ಇವಾಗ ಆ ಜನಗಳ ಹತ್ರ ಟೈಮೇ ಇಲ್ಲ. ನಾವು ಸರಿ ಮಾಡ್ತಾ ಇದೀವೋ ತಪ್ಪು ಮಾಡ್ತಾ ಇದೀವೋ ಅವಲೋಕನ ಮಾಡ್ಕೋಬೇಕು ನಾವು ಅಲ್ಲಲ್ಲಿ ನಿಂತು. ಆವಾಗ ಎಲ್ಲ ಚೆನ್ನಾಗಾಗ್ತದೆ. ಯಾವುದೇ ಇರಲಿ ನಮಗೆ ಸಸ್ಟೈನೇಬಲ್ ಇರಬೇಕು, ಸುಸ್ಥಿರತೆ ಇರಬೇಕು. ಈಗ ನೋಡ್ರಿ, ನಾವು ಬೇಕಾದಷ್ಟು ನಮಗೆ ಪರ್ಯಾಯಗಳಿದಾವೆ, ಆದ್ರೂ ನಾವು ಈಗ ಹೆಂಡ ಹೇಳಿದ್ರಲ್ಲ, ಅದಕ್ಕೆ ಮಾರು ಹೋಗ್ತೀವಿ ನಾವು. ಇಮ್ಮಿಡಿಯೇಟ್ ಆಗಿ ಅದ್ರಲ್ಲಿ ಏನಾದ್ರು ಖುಷಿ ಸಿಗ್ಬೋದು, ನಮಗೆ ಸಂತೋಷ ಸಿಗ್ಬೋದು. ನಾನು ಒಂದು ವಿಷಯ ಹೇಳ್ತೇನೆ. 1 ಲೀಟರ್ ಲಿಕ್ಕರ್ ಎಷ್ಟು ರೂಪಾಯಿ ಇರ್ಬೋದು ಹೇಳ್ರಿ ನೋಡೋಣ, ನಿಮ್ಮ ಅನುಭವ ಎಷ್ಟು ರೂಪಾಯಿ ಅಂತಾರ? 1 ಲೀಟರ್ ಎಕ್ಸ್ಪೀರಿಯನ್ಸ್ ಲಿಕ್ಕರ್ ಎಷ್ಟು ಇರ್ಬೋದು? ಅಲ್ಲ, ಲಿಕ್ಕರ್ ಅಲ್ಲಿ ಬಹಳ ಎಲ್ಲ ಟೈಪ್ಸ್ ಇದಾವೆ. ಮ್ಯಾಕ್ಸಿಮಮ್ ನಮ್ಮ ಹಳೆ ಜನ ಏನ್ ಮಾಡ್ತಾ ಇದ್ರು, ಈಗ ಇಲ್ಲಿ ಸಾವಯವ ಕೃಷಿದು ಮಹತ್ವ ನೋಡ್ರಿ, ಹಿಂದೆ ಆಗಿರೋ ಎಲ್ಲ ತಪ್ಪುಗಳು ಆಗಿದಾವೆ. ಸರಿಪಡಿಸ್ಲಿಕ್ಕೆ ಬರೀ ಸರ್ಕಾರ ಅಲ್ಲ, ನೀವೇನ್ ಮಾಡಕತ್ತೀರಿ? ನಿಮ್ಮ ಪ್ರಯತ್ನ ಏನು? ನೀವೇನೇನು ಸಾಧ್ಯ ಐತೆ ಅದನ್ನ ಮಾಡಿರಲ್ಲ. ವ್ಯವಸ್ಥೆ ಬೈಕ್ ಕೂತ್ಕೊಳ್ಳೋದಕ್ಕಿಂತ ನಾನು ವೈಯಕ್ತಿಕವಾಗಿ ಏನ್ ಮಾಡಬಹುದು, ವೈಯಕ್ತಿಕ ನಿಟ್ಟಿನಲ್ಲಿ ನೀವು ಏನ್ ಮಾಡಕ್ ಸಾಧ್ಯ ಆ ನಿಟ್ಟಿನಲ್ಲಿ ಮಾತಾಡ್ರಿ. ಬರೇ ಇಲ್ಲಿ ಅಧಿಕಾರಿಗಳು ಬಂದಾರ ಅಂದ ತಕ್ಷಣ ಅವ್ರ ಮೇಲೆ ಹಾಕೋದಲ್ಲ ಎಲ್ಲ. ಈಗ ಕೇಳ್ರಿ, ಅಧಿಕಾರಿ ಅಂದ ತಕ್ಷಣ ನಾನು ಒಬ್ನೇ ಮಾಡಿರಲ್ಲ ಅದನ್ನೆಲ್ಲ. ಇದು ನಾವು ಒಂದು ವ್ಯವಸ್ಥೆ ಇದೀವಿ. ವ್ಯವಸ್ಥೆ ಏನಾಗ್ತದೆ, ಈಗ ಎಜುಕೇಟೆಡ್ ಅಂತಾರೆ ಎಲ್ಲ, MSc PhD ಅವರಿಗೆಲ್ಲ ಮಾಡಿದಾರೆ, ಅವರೆಲ್ಲ ಮಾಡಿ ಇಟ್ಟಿರೋದು ಇವನ್ನೆಲ್ಲ. ಬಟ್ ಅವರಿಗೂ ಇವಾಗ ಅವರು ಎಚ್ಚೆತ್ಕೊಂಡಾರೆ ಅದನ್ನ ಅವ್ರು ಮಾಡಿದ ತಪ್ಪು ಅಂತ. ನಮಗೆ HF ಬೇಕಾಗಿಲ್ಲ, ಜರ್ಸಿ ಬೇಕಾಗಿರ್ಲಿಲ್ಲ, ಆಮೇಲೆ ರಸಗೊಬ್ಬರಗಳು ಬೇಕಾಗಿರ್ಲಿಲ್ಲ, ಆಧುನಿಕತೆ ಈವನ್ ನಮ್ಗೆ MB ಫ್ಲೋನು ಸಹಿತ ಬೇಡ. ಈಗ ನೋಡಿ, ನಮ್ಮ ಹಾವೇರಿ ಪ್ರೊಫೆಸರ್, ರಾಣೆಬೆನ್ನೂರು ಪ್ರೊಫೆಸರ್ ಸಾಹೇಬ್ರು ಇಲ್ಲಿದ್ದಾರೆ, ಪೂಜಾ ಅವ್ರದ್ದೇ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಸಗಣಿ, ಗಂಜಲ ಮತ್ತು ಸಗಣಿದ ಏನ್ ನೀರು ಡೈಲಿ ನಾವು ಪಂಪ್ ಮಾಡಿಬಿಟ್ರೆ ನಮ್ಮ ಹೊಲಗಳಿಗೆ, ಆ ವಾಸನೆಯಲ್ಲಿ ಎರೆಹುಳುಗಳು ಒಳಗಿಂದ ಬರ್ತವೆ. ಒಂದು ಟ್ರ್ಯಾಕ್ಟರ್ ಮಾಡೋ ಕೆಲಸ ಅವು ಫ್ರೀಯಾಗಿ ನಿಮಗೆ ಮಾಡಿಕೊಡ್ತವೆ. ಮತ್ತೇನು ಬೇಕು? ಬಯೋಗ್ಯಾಸ್ ಮಾಡ್ಬೋದು. ಆಮೇಲೆ ಏನಾಗ್ತದೆ, ಅವು ರಂಧ್ರಗಳು ಏನು ಮಾಡ್ತವೆ, ನಮ್ಮ ಬಿದ್ದಂಥ ಮಳೆ ಜಾಸ್ತಿ ಆದ್ರೂ ಭೂಮಿನಲ್ಲೇ ಅದು ಶೇಖರಣೆ ಆಗ್ತದೆ ರಂಧ್ರಗಳಿದ್ದಾಗ. ಆಮೇಲೆ ಫ್ಲಡ್ಸ್ ಎಲ್ಲ ಬರಲ್ಲ. ಮೊದಲೇ ಬರ್ತಿರ್ಲಿಲ್ಲ, ನಾವು ಇತ್ತೀಚೆಗೆ ಅಷ್ಟೇ ಫ್ಲಡ್ಸ್ ಎಲ್ಲ ಕೇಳ್ತಾ ಇರೋದು, ಬರಗಾಲಗಳು ಕೇಳ್ತಾ ಇರೋದು. ಜೂನ್ ಮುಂಗಾರು ಅಂದ್ರೆ ಮುಂಗಾರು ಬಂದೇ ಬಿಡೋದು, ಎಲ್ಲ ಬಿತ್ತೋರು ಬೆಳೆಯೋರು. ಈಗ ಏನು ಎಷ್ಟು ಏರುಪೇರುಗಳು, ಸುನಾಮಿಗಳು ಬರ್ತವೆ, ಸಮುದ್ರದಲ್ಲಿ ಭೂಕಂಪ ಆಗ್ತದೆ. ಹೌದು. ಈಗ ನೋಡಿ, ಪೂರ್ವ ಮುಂಗಾರು ಬಹಳ ಅನಾಹುತ ತಂತು ಮೊನ್ನೆ, 1-2 ಮಳೆ. ಮೊದ್ಲೇನು ಇದು ಪೂರ್ವ ಮುಂಗಾರು ಅಂದ್ರೆ ಗುಡುಗು ಸಿಡ್ಲು ಎಲ್ಲ ಬರ್ತಾ ಇದ್ವು, ಅನಾಹುತಗಳನ್ನ ಮಾಡಿರೋದಿಲ್ಲ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದವೆ, ಅನಾಹುತ ಮಾಡ್ತವೆ. ಚಳಿಗಾಲದಲ್ಲಿ ಮಳೆ ಬರ್ತವೆ, ಅನಾಹುತಗಳನ್ನ ಮಾಡ್ತಾ ಇದಾವೆ. ಇವಾಗ ಅಂದ್ರೆ ಪರಿಸರ ಎಲ್ಲ ಏರುಪೇರು ಆಗ್ತಾ ಇದೆ. ನಾವು ಪರಿಸರ ಸ್ನೇಹಿ ಕೃಷಿ ಮಾಡಿದಾಗ ಬಹಳ ಚೆನ್ನಾಗಿರ್ತದೆ. ಅಂದ್ರೆ ನಮ್ದು ಸ್ವಾರ್ಥ ಇರ್ತದೆ, ನಾವು ಚೆನ್ನಾಗಿರ್ತೀವಿ ಅದರಲ್ಲಿ. ಎಲ್ಲರೂ ಸ್ವಲ್ಪ ಅನುಭವ ಹೇಳ್ರಿ.